ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ, ಯಾವಾಗ ಬರ್ತಾರೆ, SIT ಇಂದ ಬಂಧನ ಯಾವಾಗ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಕ್ಕಾಗಿದೆ. ಪ್ರಜ್ವಲ್ ರೇವಣ್ಣ 32 ದಿನಗಳ ಕಣ್ಣಾ ಮುಚ್ಚಾಲೆ ಅಂತ್ಯಗೊಂಡಿದೆ. ಕೊನೆಗೆ ಪ್ರಜ್ವಲ್ ಭಾರತಕ್ಕೆ ಬರೋದಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಜರ್ಮನಿಯ ಮ್ಯೂನಿಚ್ನಿಂದ ರಿಟರ್ನ್ ಟಿಕೆಟ್ ಬುಕ್ ಆಗಿದೆ. ಒಂದು ಗಮನಿಸಬೇಕು, ಈ ಹಿಂದೆ ಕೂಡ ಎರಡೆರಡು ಬಾರಿ ಟಿಕೆಟ್ ಬುಕ್ ಆಗಿದ್ದು ಕೂಡ ಇದೇ ಜರ್ಮನಿಯ ಮ್ಯೂನಿಚ್ನಿಂದ. ಬಟ್ ಕೊನೆಯ ಕ್ಷಣದಲ್ಲಿ ಅದು ಕೂಡ ಕ್ಯಾನ್ಸಲ್ ಮಾಡಿಕೊಂಡಿದ್ರು. ಬಟ್ ಈ ಬಾರಿ ಹಾಗಾಗಲ್ಲ ಅಂತ ಬಹುತೇಕರು ನಂಬಿದ್ದಾರೆ. ಕಾರಣ ಅವರೇ ವಿಡಿಯೋ ಮಾಡೋ ಮೂಲಕ, ಅವರೇ ಸ್ಪಷ್ಟೀಕರಣ ಕೊಡೋ ಮೂಲಕ ಬಂದೇ ಬರ್ತೀನಿ, SIT ತನಿಖೆಗೆ ಸಹಕಾರ ಕೊಟ್ಟೇ ಕೊಡ್ತೀನಿ ಅಂತ ಹೇಳಿರೋದ್ರಿಂದ ಬರಬಹುದು ಅನ್ನುವಂಥ ನಿರೀಕ್ಷೆ. ಆ ಕಾರಣದಿಂದ ಜರ್ಮನಿಯ ಮ್ಯೂನಿಚ್ನಿಂದ ರಿಟರ್ನ್ ಟಿಕೆಟ್ ಕೂಡ ಬುಕ್ ಮಾಡಿಕೊಂಡಿದ್ದಾರೆ. ಹಾಗಾಗಿ SIT ಅಧಿಕಾರಿಗಳು ಕೂಡ ಫುಲ್ ಅಲರ್ಟ್ ಆಗಿದ್ದಾರೆ. ಅವರನ್ನ ವಶಕ್ಕೆ ಪಡೆದುಕೊಳ್ಳೋದಕ್ಕೆ. ವಶಕ್ಕೆ ಅಂದ್ರೆ ಇಟ್ ಮೀನ್ಸ್ ಬಂಧನ. ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ದಾಖಲಾಗಿರುವಂತಹ ಸೆಕ್ಷನ್ಗಳು ನಾನ್ ಬೇಲೆಬಲ್. ಬೇಲ್ ಸಿಗೋದು ಅಷ್ಟು ಈಸಿ ಆಗಿಲ್ಲ. ಹಾಗಾಗಿ ಸಹಜವಾಗಿ ಸಂಕಷ್ಟವನ್ನ ಎದುರಿಸಬೇಕಾಗುತ್ತೆ ಲೈಂಗಿಕ ದೌರ್ಜನ್ಯ ಪ್ರಕರಣದಡಿಯಲ್ಲಿ. ಮತ್ತೊಂದು, ಈ ಪ್ರಕರಣದಲ್ಲಿ ಹಾಗಾದ್ರೆ ಜಾಮೀನೇ ಸಿಗಲ್ವಾ, ಕೊನೆ ತನಕ ಅವರು ಸಂಕಷ್ಟ ಅನುಭವಿಸಬೇಕಾ ಅನ್ನುವಂತಹ ಪ್ರಶ್ನೆಗೆ ಸಹಜವಾಗಿ SIT ಮುಂದೆ ಕೂಡ ಒಂದಷ್ಟು ಸವಾಲುಗಳಿದೆ. ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆಯರ ಹೇಳಿಕೆ ಕೂಡ ಬಹಳ ಪ್ರಮುಖ ಸಾಕ್ಷ್ಯಗಳಾಗುತ್ತೆ. ಅವರು ಬಂದು ಅವ್ರು ಕೊಡುವಂತ ಹೇಳಿಕೆಗಳು ಕೂಡ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ. ಏನ್ ಬೆಳವಣಿಗೆ ಆಗುತ್ತೆ ಕಾದ್ ನೋಡ್ಬೇಕಾಗತ್ತೆ. ಪೆನ್ ಡ್ರೈವ್ ವೈರಲ್ ಆರೋಪಿಗಳಿಗೆ SIT ಡ್ರಿಲ್ ಮುಂದುವರೆಸಿದೆ. ಆರೋಪಿಗಳನ್ನ ಬಂಧಿಸಿ ಹಾಸನಕ್ಕೆ SIT ಅಧಿಕಾರಿಗಳು ಕರೆ ತಂದಿದ್ದಾರೆ. ಪ್ರಕರಣದ ಪ್ರಮುಖ ಆರೋಪಿಗಳಿಗೆ ವೈದ್ಯಕೀಯ ಪರೀಕ್ಷೆ ನಡೆಸಲಾಗಿದೆ. ನವೀನ್ ಗೌಡ, ಚೇತನ್ ಗೌಡಗೆ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಲಾಗಿದೆ. ಹಾಸನದ ಹಿಮ್ಸ್ನಲ್ಲಿ ಆರೋಪಿಗಳಿಗೆ ಮೆಡಿಕಲ್ ಚೆಕಪ್ ಕೂಡ ಆಗಿದೆ. ಸ್ಥಳ ಮಹಜರು ಬಳಿಕ ಇಂದು ಕೋರ್ಟ್ಗೆ ಅವರನ್ನ ಹಾಜರುಪಡಿಸಲಾಗುತ್ತೆ. ಮಧ್ಯಾಹ್ನ ಕೋರ್ಟ್ ಮುಂದೆ ಆರೋಪಿಗಳನ್ನ ಹಾಜರುಪಡಿಸಲಾಗುತ್ತೆ. ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ಕೇಳುವ ಸಾಧ್ಯತೆ ಕೂಡ ಇದೆ. ಕಾರಣ ಈ ಅಶ್ಲೀಲ ವಿಡಿಯೋಗಳ ಹಂಚಿಕೆ, ಬಿಡುಗಡೆಯ ರೂವಾರಿಗಳು ಇವರು ಅನ್ನೋ ಕಾರಣಕ್ಕೆ ಇವರ ಬಂಧನ ಆಗಿರೋದು. ಹಾಗಾಗಿ ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು ಕೂಡ ಒಂದಷ್ಟು ದಿನಗಳ ಕಾಲ ಕಸ್ಟಡಿಗೆ ಬೇಕು. ಹಾಗಾಗಿ SIT ಅಧಿಕಾರಿಗಳು ಮನವಿ ಮಾಡಿಕೊಳ್ತಾರೆ ನ್ಯಾಯಾಧೀಶರ ಮುಂದೆ. ಬಟ್ ಯಾವುದೇ ಆರೋಪಿಯನ್ನ ಬಂಧಿಸಿದ ಸಂದರ್ಭದಲ್ಲಿ ಆಗುವಂತಹ ಪ್ರಕ್ರಿಯೆಗಳು, ಅವರನ್ನ ಮೆಡಿಕಲ್ ಚೆಕಪ್ಗೆ ಒಳಪಡಿಸಲಾಗುತ್ತೆ. ಎಲ್ಲಿ ಪ್ರಕರಣ ದಾಖಲಾಗಿರುತ್ತೋ ಅಲ್ಲೆಲ್ಲ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಸ್ಥಳ ಮಹಜರಾಗುತ್ತೆ. ಎಲ್ಲಿಂದ ಹೇಗೆ ವೈರಲ್ ಮಾಡಿದ್ರು, ಎಲ್ಲಿಂದ ಹಂಚಿಕೆ ಆಯಿತು, ಯಾರು ಇವ್ರಿಗೆ ತಂದು ಕೊಟ್ಟರು, ಯಾರು ಇವ್ರನ್ನ ಭೇಟಿಯಾದ್ರು,